ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸ್ವಾತಿ, ಮ್ಯಾಥಮೆಟಿಕ್ಸ್ ಟೀಚರ್. ಸೊ ಈ ವಿಡಿಯೋದಲ್ಲಿ ನಾನು KCET 2026 ಹೈಯರ್ ಎಜುಕೇಷನ್ ಸಿಸ್ಟಮ್ ಪೇಪರ್ 2 ಹೈಯರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಬಂದು ಕಂಪ್ಲೀಟ್ ಆಗಿ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ MCQನ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಲ್ಲ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಟಾಪಿಕ್ ಸಂಬಂಧಪಟ್ಟಂಗೆ ನಾನು MCQನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಇಲ್ಲಿ ಹೈಯರ್ ಎಜುಕೇಷನ್. ಸೊ ಪಾರ್ಟ್ 1 ಏನಿದೆ ಅಂದರೆ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಇನ್ ಏಷ್ಯಂಟ್ ಇಂಡಿಯಾ. ಸೊ ಪ್ರಾಚೀನ ಭಾರತದಲ್ಲಿ ಸೊ ಹೈಯರ್ ಎಜುಕೇಷನ್ ಹೇಗಿತ್ತು, ಇನ್ಸ್ಟಿಟ್ಯೂಷನ್ಸ್ಗಳು ಯಾವ್ಯಾವ ಇತ್ತು, ಯೂನಿವರ್ಸಿಟಿಗಳು ಯಾವ್ಯಾವ್ದಿತ್ತು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಇಲ್ಲಿ ನಾವು ನೋಡೋದಾದರೆ ಟಾಪಿಕ್ಸ್ ಬಂದು ವೇದಿಕ್ ಎಜುಕೇಷನ್ನು, ಗುರುಕುಲ, ಬುದ್ಧಿಸ್ಟ್ ಎಜುಕೇಷನ್, ಬುದ್ಧಿಸ್ಟ್ ಆ್ಯಂಡ್ ಚೈನಾ ಎಜುಕೇಷನ್ ಆ್ಯಂಡ್ ಏಷ್ಯನ್ ಯೂನಿವರ್ಸಿಟೀಸ್. ಸೊ ಇಲ್ಲಿ ಫಸ್ಟ್ ಒನ್ ಏನಿದೆ ನೋಡಿ, ವೇದಿಕ್ ಎಜುಕೇಷನ್. ಸೊ ವೇದಿಕ್ ಎಜುಕೇಷನ್ ಹೇಗಿತ್ತು? ಸೊ ವೇದಿಕ್ ಎಜುಕೇಷನ್ ಬಂದು ಲ್ಯಾಂಗ್ವೇಜ್ ಸಂಸ್ಕೃತಲ್ಲಿ ಇರ್ತಿತ್ತು. ಹಾಗೆ ಇದು ಮೋರ್ ಮಾರಲ್ ವ್ಯಾಲ್ಯೂಸ್ ಆಗಿರ್ಬೋದು, ಸೆಲ್ಫ್ ಡಿಸಿಪ್ಲಿನ್ ಆಗಿರ್ಬೋದು, ಕ್ಯಾರೆಕ್ಟರ್ ಬಿಲ್ಡಿಂಗ್ಗೆ ಅತಿ ಹೆಚ್ಚಾಗಿ ಆದ್ಯತೆನ ಕೊಡ್ತಿತ್ತು. ನೆಕ್ಸ್ಟ್ ಬಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್. ಆಧ್ಯಾತ್ಮಿಕವಾಗಿ ಒಂದು ವ್ಯಕ್ತಿಗೆ, ಒಬ್ಬ ಮಗುಗೆ ಏನೆಲ್ಲ ಕ್ಯಾರೆಕ್ಟರ್ ಡೆವಲಪ್ ಆಗಬೇಕು ಅದನ್ನು ಈ ಎಜುಕೇಷನ್, ವೇದಿಕ್ ಎಜುಕೇಷನ್ ಅನ್ನುವಂಥದ್ದು ನೀಡ್ತಿತ್ತು. ಸೊ ಸೆಕೆಂಡ್ ಒನ್ ಗುರುಕುಲ ಸಿಸ್ಟಮ್. ಸೊ ನಮಗೆಲ್ಲ ಗುರುಕುಲ ಸಿಸ್ಟಮ್ ಬಗ್ಗೆ ಗೊತ್ತಿರೋದೆ. ಸೊ ಇದು ಗುರು ಮತ್ತು ಶಿಷ್ಯನ ಮಧ್ಯೆ ಇರುವಂಥ ರಿಲೇಷನ್ಶಿಪ್ನ ಕೊಡುತ್ತೆ. ಹಾಗೆ ಈ ಗುರುಕುಲ ಸಿಸ್ಟಮಲ್ಲಿ ನಾವು ಏನು ಸ್ಯಾಲ್ರಿ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಅವರು ಗುರು ದಕ್ಷಿಣ ಅಂತ ಕೊಡ್ತಿರ್ತಾರೆ. ಇದನ್ನ ಗುರು ದಕ್ಷಿಣ ಅಂತ ಕೊಡ್ತಿರ್ತಾರೆ. ಹಾಗೆ ಇದು ಲರ್ನಿಂಗ್ ಬೈ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಇದೊಂದು ರೆಸಿಡೆನ್ಷಿಯಲ್ ಎಜುಕೇಷನ್, ಅಂದರೆ ಏನು ಹಾಸ್ಟೆಲ್ ಅಂತ ಹೇಳ್ತೀವಲ್ಲ, ಮಗು ಅಲ್ಲೇ ಉಳ್ಕೊಂಡು ಎಜುಕೇಷನ್ನ ಪಡ್ಕೊಳ್ಳುವಂಥದ್ದನ್ನ ಗುರುಕುಲ ಸಿಸ್ಟಮ್ ಆಗಿತ್ತು. ಇದು ಕೂಡ ಪ್ರಾಚೀನ ಭಾರತದಲ್ಲೇ ಇತ್ತು, ಇದೆಲ್ಲ ಸಿಸ್ಟಮ್ಗಳು ಕೂಡ. ಅಕಾರ್ಡಿಂಗ್ ಟು ದಟ್ ಲ್ಯಾಂಗ್ವೇಜ್ ಏನಿತ್ತೋ ಆ ಲ್ಯಾಂಗ್ವೇಜಲ್ಲಿ ಕಲಿತಾ ಹೋಗ್ತಿದ್ರು ಮಕ್ಕಳು. ಸಂಸ್ಕೃತ ಆಗಿರ್ಬೋದು, ಕನ್ನಡ, ಈ ಥರ ಕಲಿತಾ ಹೋಗ್ತಿದ್ರು. ಸೊ ನೆಕ್ಸ್ಟ್ ಸಿಸ್ಟಮ್ ಬುದ್ಧಿಸ್ಟ್ ಆ್ಯಂಡ್ ಜೈನ್ ಎಜುಕೇಷನ್. ಸೊ ಈ ಎರಡು ಏನಿದೆ, ಎರಡು ಸಿಸ್ಟಮ್ ಏನಿದೆಯಲ್ಲ, ಬುದ್ಧಿಸ್ಟ್ ಮತ್ತು ಜೈನ್ ಎಜುಕೇಷನ್ ಸಿಸ್ಟಮ್ಮು, ಇದು ವಿಹಾರಾಸ್ ಮತ್ತು ಮಾನೆಸ್ಟರೀಸ್, ಅಂದರೆ ವಿಹಾರಸ್ ಅಂದರೆ ದಟ್ ಮಠ ಮತ್ತು ವಿಹಾರಗಳು ಅಂತ ಏನಿರುತ್ತಲ್ಲ, ಅಲ್ಲಿ ಎಜುಕೇಷನ್ನ ಕೊಡ್ತಾ ಹೋಗ್ತಿರ್ತಾರೆ. ಮೇಯ್ನಾಗಿ ಬುದ್ಧಿಸ್ಟ್ ಮತ್ತು ಜೈನ್ ಎಜುಕೇಷನ್ಗೆ ಲ್ಯಾಂಗ್ವೇಜ್ ಬಂದು ಪಾಳಿ ಲ್ಯಾಂಗ್ವೇಜ್, ಇದು ಮೇನ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅವ್ರು ಈಗ ಹೆಂಗೆ ನಾವು ಕರ್ನಾಟಕದಲ್ಲಿ ಕನ್ನಡ ಹೇಗೆ ಮಾತಾಡ್ತೀವಲ್ಲ, ಅದೇ ಥರ ಬುದ್ಧಿಸ್ಟ್ ಮತ್ತು ಜೈನ್ ಎಜುಕೇಷನ್ ಬಂದು ಪಾಳಿ ಲ್ಯಾಂಗ್ವೇಜ್ ಆಗಿರುತ್ತೆ. ಮತ್ತು ಅಹಿಂಸಾ. ಸೊ ಈ ಏನು ಎರಡು ಎಜುಕೇಷನ್ ಸಿಸ್ಟಮ್ ಏನು ಮೇನ್ ಮಾರಲ್ ಏನಂದರೆ, ಸೊ ಅಹಿಂಸೆ ದಾರಿಯಲ್ಲಿ ನಡಿಬೇಕು, ನಾವು ಯಾವುದೇ ಪ್ರಾಣಿಗಳಿಗೆ ಹಿಂಸೆಗಳನ್ನ ಕೊಡಬಾರ್ದು ಅನ್ನೋದನ್ನ ಇವರು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಲಾಜಿಕ್ ಆ್ಯಂಡ್ ಎಥಿಕ್ಸ್ ಇವರು ಲಾಜಿಕ್ ಒಂದೇ ಹೇಳಲ್ಲ, ಎಥಿಕ್ಸ್ ಒಂದೇ ಹೇಳಲ್ಲ. ಸೊ ಇಲ್ಲಿ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಬೇಕು, ಜೊತೆಗೆ ಲಾಜಿಕ್ಕಾಗೂ ಕೂಡ ಯೋಚನೆ ಮಾಡಬೇಕು. ಆ ಥರ ಮೆಂಟಾಲಿಟಿನ ವಿದ್ಯಾರ್ಥಿಗಳಲ್ಲಿ ಇವರು ಮೂಡಿಸ್ತಾರೆ. ಈ ಎಜುಕೇಷನ್ ಸಿಸ್ಟಮ್ ಬುದ್ಧಿಸ್ಟ್ ಮತ್ತು ಜೈನ್ ಎಜುಕೇಷನ್ ಸಿಸ್ಟಮ್ ಆ ಥರ ಇತ್ತು. ತುಂಬ ಅತಿ ಹೆಚ್ಚಾಗಿ ಸ್ಟೂಡೆಂಟ್ಸಲ್ಲಿ ಪೀಸ್ಫುಲ್ ಮನೋಭಾವನೆ ಬರಬೇಕು, ತುಂಬ ತಾಳ್ಮೆಯಿಂದ ಇರಬೇಕು, ಆ ಥರ ಎಜುಕೇಷನ್ಸ್ನ ಪ್ರೊವೈಡ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಎಜುಕೇಷನ್ ಸಿಸ್ಟಮ್. ಸೊ ನೋಡ್ಬೋದು ನೀವು, ನಾನು ಆಲ್ರೆಡಿ ಏನು ಡಿಸ್ಕಸ್ ಮಾಡಿದ್ವಿ, ಏಷ್ಯನ್ ಇಂಡಿಯಾದಲ್ಲಿ ಎಜುಕೇಷನ್ ಸಿಸ್ಟಮ್, ಹೈಯರ್ ಎಜುಕೇಷನ್ ಸಿಸ್ಟಮ್ ಹೇಗಿತ್ತು ಅಂತ. ಫಸ್ಟ್ ಒನ್ ಬಂದು ವೇದಿಕ್ ಎಜುಕೇಷನ್, ಸೆಕೆಂಡ್ ಒನ್ ಗುರುಕುಲ ಸಿಸ್ಟಮ್, ಥರ್ಡ್ ಒನ್ ಬುದ್ಧಿಸ್ಟ್ ಆ್ಯಂಡ್ ಜೈನ್ ಎಜುಕೇಷನ್. ಸೊ ಇದು 3 ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಹೋಗುವಂಥ ಟಾಪಿಕ್ ಕ್ವಿಕ್ ಇಂಟ್ರೊಡಕ್ಷನ್ ಟು ಏಷ್ಯನ್ ಯೂನಿವರ್ಸಿಟೀಸ್. ಸೊ ಯೂನಿವರ್ಸಿಟೀಸ್ಗಳು ಯಾವುದ್ಯಾವುದಿತ್ತು, ಯಾವ ಪೀರಿಯಡಲ್ಲಿ ಯೂನಿವರ್ಸಿಟೀಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಹಾಗೆ ಯಾವ್ಯಾವ ಥರ ಸಬ್ಜೆಕ್ಟ್ಸ್ ಹೇಗಿತ್ತು, ಹಾಗೆ ಇವಾಗ ಆ ಯೂನಿವರ್ಸಿಟಿಗಳು ಎಲ್ಲಿದೆ, ಸದ್ಯಕ್ಕೆ ಅದಿನ್ನೂ ಅಸ್ತಿತ್ವದಲ್ಲಿ ಇದಾವ ಇಲ್ವಾ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ 4 ಯೂನಿವರ್ಸಿಟೀಸ್ಗಳಿದೆ. ಯಾವುದು? ತಕ್ಷಶೀಲ ಬಂದು ನಮ್ಮಲ್ಲಿ ಇಲ್ಲ, ಇಂಡಿಯಾದಲ್ಲಂತೂ ಇದಿಲ್ಲ. ಎಲ್ಲಿದೆ ನೋಡಬೇಕು. ನಳಂದ ಯೂನಿವರ್ಸಿಟಿ, ವಿಕ್ರಮಶೀಲ ಆ್ಯಂಡ್ ವಲ್ಲಭಿ. ಸೊ 4 ಯೂನಿವರ್ಸಿಟೀಸ್ ಇದೆ. ಯಾವುದಿದೆ? ತಕ್ಷಶೀಲ, ನಳಂದ, ವಿಕ್ರಮಶೀಲ, ವಲ್ಲಭಿ. ಸೊ ಈ 4 ಯೂನಿವರ್ಸಿಟಿ. ಸೊ ಬನ್ನಿ ನೋಡೋಣ ಈ ಯೂನಿವರ್ಸಿಟೀಸ್ ಏನೇನಿದೆ ಅಂತ. ಮೇಯ್ನಾಗಿ ಈ ಯೂನಿಟಲ್ಲಿ ಯಾವುದೋ ಒಂದು ಸಿಂಗಲ್ ಟಾಪಿಕ್ನು ಕೂಡ ನಾನು ಸ್ಕಿಪ್ ಮಾಡ್ತಿಲ್ಲ ಈ ಸಲ. ಸೊ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹಾಗೆ ನಾನು ಲಾಸ್ಟ್ ವಿಡಿಯೋ CTET ಬಗ್ಗೆ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ CTETಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂದರೆ ಇವ್ರು ಈಸಿಯಾಗಿ ಶೇರ್ ಮಾಡ್ಬೋದು. ನಾನು ತುಂಬ ಜಾಸ್ತಿ MCQಸ್ಗಳನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ, ಅದರಿಂದ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದು ತಕ್ಷಶೀಲ ಯೂನಿವರ್ಸಿಟಿ. ಸೊ ಇದು ನೋಡೋಣ, ಅಬ್ಸರ್ವ್ ಮಾಡಿ. ಫಸ್ಟ್ ಯೂನಿವರ್ಸಿಟಿ ಯಾವುದು? ತಕ್ಷಶೀಲ ಯೂನಿವರ್ಸಿಟಿ. ಸೊ ಈ ಯೂನಿವರ್ಸಿಟಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು 6th ಸೆಂಚುರಿ BCEಯಲ್ಲಿ.
ಸೊ ಇದು ಗೊತ್ತಿರೋ ಹಾಗೆ ಪ್ರಾಚೀನ ಏಷ್ಯಂಟ್ ಇಂಡಿಯನ್ ಹೈಯರ್ ಎಜುಕೇಷನ್ ಯೂನಿವರ್ಸಿಟಿ 6th ಸೆಂಚುರಿ BCಯಲ್ಲಿ ಇದು ಇಂಟ್ರೊಡ್ಯೂಸ್ ಆಗುತ್ತೆ. ಹಾಗೆ ಪ್ರೆಸೆಂಟ್ ಬಂದದ್ದು ಲೊಕೇಟ್ ಆಗಿರೋದು ಪಾಕಿಸ್ತಾನಲ್ಲಿ ಲೊಕೇಟ್ ಆಗಿದೆ. ಸೊ ಇದು ಮೇಯ್ನಾಗಿ ತುಂಬ ಇಲ್ಲೊಂದು 64 ಸಬ್ಜೆಕ್ಟ್ನ ಈ ಯೂನಿವರ್ಸಿಟಿ 64 ಸಬ್ಜೆಕ್ಟ್ನ ಯೂನಿವರ್ಸಿಟಿ ಟೀಚ್ ಮಾಡ್ತಿದೆ. ಹಾಗೆ ಬಂದು ಆಲ್ ಓವರ್ ಏಷ್ಯಾದಲ್ಲಿ ಮೀನ್ಸ್ ಇಂಡಿಯಾ, ಚೀನಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಇಂಡಿಯಾದಲ್ಲಾಗಿರುವಂಥ ಸ್ಟೂಡೆಂಟ್ಸ್ಗಳನ್ನ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬುದ್ಧಿಸ್ಟ್ ಕೂಡ ಒಂದು ಸಬ್ಜೆಕ್ಟ್ ಆಗಿ, ಬುದ್ಧಿಸಮ್ ಕೂಡ ಒಂದು ಸಬ್ಜೆಕ್ಟ್ ಆಗಿದೆ ಈ ತಕ್ಷಶಿಲಾ ಯೂನಿವರ್ಸಿಟಿಲಿ. ಹಾಗೆ ನೆಕ್ಸ್ಟ್ ಬಂದು ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ನಾವು ನೋಡೋದೇ ಆದರೆ ಮೆಡಿಷನ್ ಇರ್ಬೋದು, ಪೊಲಿಟಿಕಲ್ ಸೈನ್ಸು, ಅಸ್ಟ್ರಾನಮಿ, ಮ್ಯಾಥಮೆಟಿಕ್ಸು, ಲಾ ಎಲ್ಲ ಥರ ಕಂಪ್ಲೀಟಾಗಿ ಎಲ್ಲ ಬ್ರ್ಯಾಂಚ್ಗಳು ಇದೆ. ಮೆಡಿಕಲ್, ಪೊಲಿಟಿಕಲ್ ಸೈನ್ಸ್, ಅಸ್ಟ್ರಾನಮಿ, ಮ್ಯಾಥಮೆಟಿಕ್ಸ್, ಲಾ ಕೂಡ ಇದೆ. ಸೊ ಹಾಗೆ ಅಡ್ಮಿಷನ್ ಮತ್ತು ಟೀಚಿಂಗ್ ಹೇಗಿದೆ ಅಂದರೆ ಮೆರಿಟ್ ಬೇಸ್ಡ್ ಲರ್ನಿಂಗು. ಸೊ ಮೆರಿಟ್ ಅಂದರೆ ಗೊತ್ತಿದೆ ಅಲ್ವಾ, ಮೆರಿಟ್ ಪ್ಲೇಸ್ ಮೇಲೆ ಸೀಟ್ನ ತಗೊಳ್ಳುವಂಥದ್ದು. ಹಾಗೆ ಡಿಬೇಟ್ ಆಗಿರ್ಬೋದು, ಡಿಸ್ಕಷನ್ನು, ಅಬ್ಸರ್ವೇಷನ್ ಮತ್ತು ಪ್ರಾಕ್ಟಿಕಲ್ ಎಕ್ವಿಪ್ಮೆಂಟ್ಸು, ಪ್ರಾಕ್ಟಿಕಲ್ಲಾಗಿ ಲರ್ನ್ ಮಾಡೋಗೆ ಲ್ಯಾಬೊರೇಟರಿ ಸಿಸ್ಟಮ್ ಕೂಡ ಯೂನಿವರ್ಸಿಟಿಲಿ ಇದೆ. ಫೇಮಸ್ ಸ್ಕಾಲರ್ಸು. ಸೊ ಏನು ಫೇಮಸ್ ಸ್ಕಾಲರ್ಸ್ ಅಂದರೆ ಚಾಣಕ್ಯ ಸ್ಕಾಲರ್ಸ್ ಇರ್ಬೋದು, ಪನಿನಿ, ಚರಕ ಅಂತ ಇವರಲ್ಲಿ ಸ್ಕಾಲರ್ಶಿಪ್ಗಳನ್ನ ಕೊಡ್ತಾ ಹೋಗ್ತಾರೆ. ಅದು ಈ ಯೂನಿವರ್ಸಿಟಿಲಿರುವಂಥ ಫೇಮಸ್ ಸ್ಕಾಲರ್ಸ್ಗಳು. ಸೊ ಮೇಯ್ನಾಗಿ ಈ ಯೂನಿವರ್ಸಿಟಿಲಿ ನಮಗೆ ಎಕ್ಸಾಮ್ಗೆ ಯಾವುದನ್ನು ರಿವೈಸ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ ನಾನು. ಸೊ ಲೊಕೇಶನ್, ಈ ತಕ್ಷಶಿಲಾ ಅನ್ನೋ ಒಂದು ಯೂನಿವರ್ಸಿಟಿ ಲೊಕೇಟ್ ಎಲ್ಲಾಗಿದೆ ಅಟ್ ಪ್ರೆಸೆಂಟ್ ಅನ್ನೋದನ್ನ ತಿಳ್ಕೊಳ್ಳಿ. ಮತ್ತು ಯಾವ್ಯಾವ ಸ್ಕಾಲರ್ಸ್ ಇದೆ, ಸಬ್ಜೆಕ್ಟ್ ಯಾವುದಿದೆ, ರಿಪೀಟೆಡ್ ಫ್ಯಾಕ್ಟ್ಸ್ ಏನಿದೆ KCET-ಅಲ್ಲಿ. ಸೊ ಇದನ್ನು ನಾನು MCQ ಅಲ್ಲಿ ರಿಪೀಟೆಡ್ ಏನಿದೆ ಅನ್ನೋದನ್ನ ನಾನು ಕ್ವಶನ್ ವಿತ್ MCQ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಬಟ್ ಅದಕ್ಕೂ ಮುಂಚೆ ನೀವು ಟಾಪಿಕ್ಸ್ನು ಕೂಡ ತಿಳ್ಕೊಳ್ತಾ ಹೋಗ್ಬೇಕು ಏನಿದೆ ಅಂತ. ಸೊ ಈಗ ಲೊಕೇಶನ್ ಬಂದು ನಮಗೆ ಪಾಕಿಸ್ತಾನ. ಸ್ಕಾಲರ್ಸ್ ಯಾವುದಿದೆ ಈಗ ಅಷ್ಟೇ ನೋಡಿದ್ವಿ ಸ್ಕಾಲರ್ಸ್ ಬಗ್ಗೆ. ಸೊ ಇಲ್ಲೇ ನೋಡಿದ್ದೀವಿ ಸ್ಕಾಲರ್ಸ್ ಬಗ್ಗೆ. ಚಾಣಕ್ಯ, ಪನಿನಿ, ಚರಕ ಇದೆಲ್ಲ ಕೂಡ ಸ್ಕಾಲರ್ಸ್. ಹಾಗೆ ಸಬ್ಜೆಕ್ಟ್ಸ್ ಯಾವ್ಯಾವುದಿದೆ, ಸೊ ಮೆಡಿಸಿನ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಅಸ್ಟ್ರಾನಮಿ ಇದೆ, ಮ್ಯಾಥ್ಸ್ ಇದೆ, ಹಾಗೆ ಲಾ ಕೂಡ ಇದೆ. ಸೊ ಇದೆಲ್ಲ ಟೋಟಲಾಗಿ ತಕ್ಷಶಿಲಾ ಯೂನಿವರ್ಸಿಟಿ ಬಗ್ಗೆ ರಿವಿಷನ್ನು. ಸೊ ನೆಕ್ಸ್ಟ್ ಯೂನಿವರ್ಸಿಟಿ ನೋಡೋಣ ಬನ್ನಿ. ಸೆಕೆಂಡ್ ಯೂನಿವರ್ಸಿಟಿ ಇಸ್ ನಳಂದ ಯೂನಿವರ್ಸಿಟಿ. ಸೊ ಈ ಯೂನಿವರ್ಸಿಟಿ ಬಂದು ಫಸ್ಟ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ. ನಳಂದ ಯೂನಿವರ್ಸಿಟಿ ಬಂದು ಫಸ್ಟ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ. ಹಾಗೆ ಇದು ನಳಂದ ಓಲ್ಡ್ ಬಿಲ್ಡಿಂಗ್ ಇಲ್ಲ. ಸೊ ಡೆಮೋಲಿಷ್ ಮಾಡಿ 2004 ನ್ಯೂ ಬಿಲ್ಡಿಂಗ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ಅದಕ್ಕೆ ನಳಂದ ಯೂನಿವರ್ಸಿಟಿ ಅಂತಲೇ ಹೆಸರಿಡ್ತಾರೆ. ಹಾಗೆ ಇದು ಬಂದು ಫಸ್ಟ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಆಗಿರುತ್ತೆ. ಸೊ ಇದನ್ನ ಫೌಂಡೆಡ್ ಮಾಡಿದ್ದು ಕುಮಾರಗುಪ್ತ ಅವರು. ಸೊ 5th ಸೆಂಚುರಿ CEಯಲ್ಲಿ. ಹಾಗೆ ಇದು ಪ್ರೆಸೆಂಟ್ ಲೊಕೇಟ್ ಆಗಿರೋದು ಬಿಹಾರಲ್ಲಿ. ಮೇಜರ್ ಇದು ಬುದ್ಧಿಸ್ಟ್ ಯೂನಿವರ್ಸಿಟಿ ಅಂತಲೂ ಕೂಡ ಕರೀತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಫೇಮಸ್ ಆಗಿರುವಂಥ ಫ್ಯೂಚರ್ಸ್ ಏನಿದ್ರಲ್ಲಿ. ಇದೊಂದು ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಆಗಿದೆ. ಹಾಗೆ 10,000 ಮೇಲೆ ಸ್ಟೂಡೆಂಟ್ಸ್ ಇದ್ದಾರೆ, 2,000 ಟೀಚರ್ಸ್ ಇದ್ದಾರೆ, ಮತ್ತು ಲಾರ್ಜ್ ಲೈಬ್ರರಿ ಇದೆ. ಆ ಲೈಬ್ರರಿನ ಇಲ್ಲಿ ಧರ್ಮಗಂಜ ಅಂತ ಕರೀತಾರೆ. ಸೊ ಲಾರ್ಜ್ ಲೈಬ್ರರಿ ಇದೆ ನಳಂದ ಯೂನಿವರ್ಸಿಟಿಯಲ್ಲಿ, ಅದನ್ನು ಧರ್ಮಗಂಜ ಅಂತ ಕರೀತಾರೆ. ಸೊ ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ನಳಂದದಲ್ಲಿ ಅಂತ ನೋಡಿ. ಸೊ ಬುದ್ಧಿಸ್ಟ್ ಕೂಡ ಇಲ್ಲಿ ಮೇಯ್ನಾಗಿ ಇರುವಂಥ ಒಂದು ಇದು ಬುದ್ಧಿಸಮ್ ಸಬ್ಜೆಕ್ಟು, ಲಾಜಿಕ್ಕು, ಗ್ರಾಮರ್, ಮೆಡಿಷನ್, ಅಸ್ಟ್ರಾನಮಿ, ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ ಲಾ ಇಲ್ಲ, ಫಿಸಿಕಲ್ ಎಜುಕೇಷನ್ ಇಲ್ಲ, ಫಿಸಿಕಲ್ ಸೋಷಿಯಲ್ಲು ಇಲ್ಲ. ಸೊ ಬುದ್ಧಿಸಮ್, ಲಾಜಿಕ್, ಗ್ರಾಮರ್, ಮೆಡಿಸಿನ್, ಅಸ್ಟ್ರಾನಮಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ನೆಕ್ಸ್ಟು ಫೇಮಸ್ ವಿಸಿಟರ್. ಸೊ ಇಲ್ಲಿ ಫೇಮಸ್ ವಿಸಿಟರು ವಿಸಿಟ್ ಮಾಡಿ ಹೋಗಿದ್ದಾರೆ. ಯಾರ್ಯಾರು ವಿಸಿಟರ್ ಮಾಡಿ ಹೋಗಿದ್ದಾರೆ ಅಂತ ನೋಡಿ. ಒಬ್ಬರು 7th ಸೆಂಚುರಿಯಲ್ಲಿ ವಿಸಿಟ್ ಮಾಡ್ತಾರೆ. ಅವ್ರ ಹೆಸರು ಬಂದು ಯೋನ್ಗಂಗ್ ಅನ್ನೋರು ಕೂಡ ಇವರು ವಿಸಿಟ್ ಮಾಡಿ ಹೋಗ್ತಾರೆ. ಹಾಗೆ ಇನ್ನೊಬ್ಬರು ಐ ಟಿ ಸಿಂಗ್. ಸೊ ಇವರಿಬ್ಬರು ಕೂಡ ಫೇಮಸ್ ವಿಸಿಟರು. ಅಲ್ಲಿ ನಳಂದ ಯೂನಿವರ್ಸಿಟಿಗೆ ಬಂದು ವಿಸಿಟ್ ಮಾಡಿ ಹೋದಂಥವ್ರು. ಹಾಗೆ ಇಂಟರ್ನ್ಯಾಷನಲ್ ಸೆಂಟರ್ ಆಫ್ ಲರ್ನಿಂಗ್ ಕೂಡ ಆಗಿದೆ. ಸೊ ನಳಂದ ಯೂನಿವರ್ಸಿಟಿ ಬಂದು ಇಂಟರ್ನ್ಯಾಷನಲ್ ಸೆಂಟರ್ ಆಫ್ ಲರ್ನಿಂಗ್. ಸೊ ಮೇಯ್ನಾಗಿ ನಳಂದ ಯೂನಿವರ್ಸಿಟಿ ಇದರಲ್ಲಿ ಏನು ರಿವಿಷನ್ ಮಾಡಬೇಕು KCETಗೆ ಅಂದರೆ ಫೌಂಡರ್ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ. ಹಾಗೆ ಲೊಕೇಶನ್ನು ನೌನ್ ಫಾರ್ ಬುದ್ಧಿಸ್ಟ್ ಸ್ಟಡೀಸ್. ಸೊ ನಳಂದ ಯೂನಿವರ್ಸಿಟಿ ಏನಿದೆಯಲ್ಲ ಅದು ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ. ಹಾಗೆ ಅಲ್ಲಿ ಮೇಯ್ನಾಗಿ ಬುದ್ಧಿಸಮ್ ಸಬ್ಜೆಕ್ಟ್ ಇದೆ. ಸೊ ಅದು ಮೇಯ್ನಾಗಿ ಅತಿ ಹೆಚ್ಚಾಗಿ ಅಲ್ಲಿ ಹೋಗುವಂಥವ್ರು ಬುದ್ಧಿಸ್ಟ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಯೂನಿವರ್ಸಿಟಿ ಬಗ್ಗೆ ಸ್ಟಡಿ ಮಾಡೋಣ. ಸೊ ನಮ್ಮ 3ನೇ ಯೂನಿವರ್ಸಿಟಿ ಬಂದು ವಿಕ್ರಮಶಿಲಾ ಯೂನಿವರ್ಸಿಟಿ. ಸೊ ಈ ಯೂನಿವರ್ಸಿಟಿಯಿಂದ ನಳಂದ ಯೂನಿವರ್ಸಿಟಿ ಜೊತೆ ಕಂಪೇರ್ ಮಾಡ್ತಾ ಹೋಗ್ತಿರ್ತಾರೆ. ಯಾಕಂದರೆ ಈ ಯೂನಿವರ್ಸಿಟಿಲೂ ಕೂಡ
ಬುದ್ಧಿಸ್ ಇದ್ದಾರೆ. ಸೊ ಆದರೆ ಇಲ್ಲಿ ಬೇರೆ ಥರ ಬುದ್ಧಿಸ್ ಇರ್ತಾರೆ. ಅಂದರೆ ಮಂತ್ರ ಆಗಿರ್ಬೋದು, ಮಂತ್ರ ಆ್ಯಂಡ್ ಆ್ಯಕ್ಷನ್ ಪ್ಲೇಗಳಾಗಿರ್ಬೋದು, ಈ ಥರ ಮಾಡುವಂಥ ಬುದ್ಧಿಸ್ನ ಇಲ್ಲಿ ಟೀಚ್ನ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ವಿಕ್ರಮಶೀಲ ಯೂನಿವರ್ಸಿಟಿ ಕೂಡ ರೆಸಿಡೆನ್ಷಿಯಲ್ಸ್ ಯೂನಿವರ್ಸಿಟಿ. ಹಾಗೆ ಇದು ಇಂಟ್ರೊಡ್ಯೂಸ್ ಮಾಡಿರೋದು ಕಿಂಗ್ ಧರ್ಮಾಪಲ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಹಾಗೆ 8th century CEಯಲ್ಲಿ ಇದು ಕೂಡ ಬಿಹಾರಲ್ಲೇ ಇದೆ. ವಿಕ್ರಮಶೀಲ ಒನ್ ಆಫ್ ದ ಮೋಸ್ಟ್ ಸೆಂಟರ್ ಆಫ್ ಲರ್ನಿಂಗ್ ಯೂನಿವರ್ಸಿಟಿ. ಹೇಗೆ ನಳಂದ ಕೂಡ ಸೆಂಟರ್ ಆಫ್ ಲರ್ನಿಂಗ್ ಯೂನಿವರ್ಸಿಟಿ ಆಗಿದೆಯೋ, ಇದು ಕೂಡ ಅದೇ ಥರ ಇದೆ. ಎರಡೂ ಕೂಡ ಸೊ ಕಂಪೇರ್ ಮಾಡ್ತಾ ಹೋಗ್ತಾರೆ, ವಿಕ್ರಮಶೀಲ ಮತ್ತು ನಳಂದ ಯೂನಿವರ್ಸಿಟಿನ ವಿಚ್ ಇಸ್ ದ ಬೆಸ್ಟ್ ಅನ್ನೋ ಥರ. ಸೊ ಎರಡೂ ಕೂಡ ಸೇಮ್ ವೇ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಫೀಚರ್ಸ್ ಏನಿದೆ, ರೆಸಿಡೆನ್ಷಿಯಲ್ ಲರ್ನಿಂಗ್ ಆರ್ ರಿನೌಡ್ ಫಾರ್ ಟ್ಯಾಂಟ್ರಿಕ್ ಬುದ್ಧಿಸಮ್. ಸೊ ಇದು ಕೂಡ ಬುದ್ಧಿಸಮ್ಗೆ ಸೇರಿದ್ದು, ಬಟ್ ಬೇರೆ ಪಂಥ್ಯ. ಸೊ ಟ್ಯಾಂಟ್ರಿಕ್ ಬುದ್ಧಿಸಮ್ ಮೊನಾಸ್ಟಿಕ್ ಎಜುಕೇಷನ್ನ ಕೂಡ ಕೊಡ್ತಾ ಹೋಗ್ತಾರೆ. ಸೊ ಸಬ್ಜೆಕ್ಟ್ಸ್ ಯಾವುದಿದೆ ಅಂತ ನೋಡ್ತಾ ಬನ್ನಿ. ಬುದ್ಧಿಸ್ಟ್ ಫಿಲಾಸಫಿ, ಲಾಜಿಕ್, ಗ್ರಾಮರ್, ಮೆಡಿಟೇಷನ್ ಆ್ಯಂಡ್ ತಂತ್ರ. ಬುದ್ಧಿಸ್ಟ್ ಫಿಲಾಸಫಿ, ಲಾಜಿಕ್, ಗ್ರಾಮರ್, ಮೆಡಿಟೇಷನ್, ತಂತ್ರ. ಸೊ ತಂತ್ರ ಅಂದ್ರೇನು, ಇವಾಗ ಮ್ಯಾಜಿಕ್ ಮಾಡ್ತಾರಲ್ಲ, ಏನಾದರೂ ಮಂತ್ರಗಳನ್ನ ಹೇಳ್ಕೊಂಡು ಆ್ಯಕ್ಷನ್ ಮಾಡೋದು. ನಾವು ಮೂವಿಗಳೆಲ್ಲ ನೋಡಿರ್ತೀವಲ್ಲ, ಏನಾದರೂ ಒಂದು ಮಂತ್ರ ಹೇಳ್ಕೊಂಡು ಅವ್ರು ಆ್ಯಕ್ಷನ್ ಮಾಡೋದು, ಹೊಡೆಯೋದು, ಇದೆಲ್ಲ ನೋಡ್ತೀವಲ್ಲ, ಇದನ್ನೆಲ್ಲ ಅವರು ಟೀಚ್ ಮಾಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ಸ್. ಸೊ ಇಲ್ಲಿ ಸ್ಕಾಲರ್ಸ್ ಇದೆ. ಸೊ ಈ ವಿಕ್ರಮಶೀಲ ಯೂನಿವರ್ಸಿಟಿಯಲ್ಲಿ ಅತಿ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರುವ ಸ್ಕಾಲರ್ಸ್ ನೋಡಿ, ಪ್ರೊಡ್ಯೂಸ್ಡ್ ಇಮಿನೆಂಟ್ ಸ್ಕಾಲರ್ಸ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಪ್ರಮೋಟ್ ಬುದ್ಧಿಸಮ್ ಅಬ್ರಾಡ್ಗೆ ಬುದ್ಧಿಸ್ಟ್ ಏನಿರ್ತಾರಲ್ಲ ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ಹಾಗೆ ಅಕಾಡೆಮಿಕ್ ಎಕ್ಸಲೆನ್ಸ್ನ ನೀಡ್ತಾರೆ. ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವ್ರಿಗೆ ಅಕಾಡೆಮಿಕ್ ಎಕ್ಸಲೆನ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಮೇಯ್ನಾಗಿ ಇದರಲ್ಲಿ ಏನು ನೀವು ರಿವಿಷನ್ ಮಾಡಬೇಕು ಅಂತ ನೋಡೋದಾದರೆ, ಫೌಂಡರ್ನ ರಿವಿಷನ್ ಮಾಡಿ, ಸ್ಪೆಷಲೈಸೇಷನ್ ಏನಿದೆ ಕಂಪೇರ್ ವಿತ್ ನಳಂದ. ಸೊ ನಳಂದ ಜೊತೆ ಕಂಪೇರ್ ಮಾಡ್ಕೊಳ್ಳಿ, ಯಾಕೆಂದರೆ ಎರಡು ಸೇಮ್ ಪಾತಲ್ಲಿ ಇರೋದ್ರಿಂದ ಟ್ವಿಸ್ಟೆಡಾಗಿ ಕ್ವಶನ್ನ ಕೇಳ್ಬೋದು, ಅವಾಗ ಕನ್ಫ್ಯೂಸ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ನೋಡ್ಕೊಳ್ಳಿ. ಸೊ ಇಷ್ಟು ಟೋಟಲ್ ವೀಡಿಯೋ ಏನಿದೆಯಲ್ಲ, ಅಪ್ ಟು ನಾನು ನಳಂದ ಯೂನಿವರ್ಸಿಟಿ ಬಗ್ಗೆ ಹೇಳಿದ್ದೀನಿ, ತಕ್ಷಶಿಲ, ಹಾಗೆ ಅದಕ್ಕಿಂತ ಮುಂಚೆ ಬಂದು ತಳಶಿಶಲ ಅಂತ ಯೂನಿವರ್ಸಿಟಿ ಬಗ್ಗೆ ಹೇಳಿದ್ದೀನಿ. ಹಾಗೆ ಅದಕ್ಕಿಂತ ಮುಂಚೆ ಏಷ್ಯನ್ ಇಂಡಿಯನ್ಸ್ ಯಾವುದೇ ಸಿಸ್ಟಮ್ಸ್ ಏನಿತ್ತು, ಎಜುಕೇಷನ್ ಸಿಸ್ಟಮ್ಗಳ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಇಂಟ್ರೊಡಕ್ಷನ್ ಕಂಪ್ಲೀಟ್ ವೀಡಿಯೋ ಆಗಿದೆ. ಸೊ ನೆಕ್ಸ್ಟ್ ನಾಳೆ ನಾನು ಅದನ್ನ MCQ ಕೂಡ ಸೇಮ್ ಟಾಪಿಕ್ ಮೇಲೆ, ಹೈಯರ್ ಎಜುಕೇಷನ್ ಮೇಲೆ ನಾನು MCQನ ಬಿಡ್ತೀನಿ. ಸೊ MCQನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ರಿಪೀಟೆಡ್ ಆಗಿರ್ಬೋದು ಅಥವಾ ಓನ್ ಕ್ವಶನ್ಸ್ ಆಗಿರ್ಬೋದು. ಫಸ್ಟ್ ಸಿಂಪಲ್ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸಿಂಪಲ್ ಓದೋದ್ಮೇಲೆ ಕಾಂಪ್ಲಿಕೇಟೆಡ್ನ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು UGC NET ಬಗ್ಗೆ ಮೇಲೂ ಕೂಡ ಪೇಪರ್ 2 ಮೇಲೆ, ಪೇಪರ್ 1 ಮೇಲೆ ವೀಡಿಯೋಸ್ನ ಮಾಡಿದ್ದೀನಿ. KSET ಪೇಪರ್ 1, ಪೇಪರ್ 2. ಸೊ ಪೇಪರ್ 2 ಅಲ್ಲಿ ಬಂದು ಮೇಯ್ನಾಗಿ ಮ್ಯಾಥ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಹೋಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಇದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.